ನಮಸ್ಕಾರಗಳು. ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ನಮ್ಮ ಸಾರಾ ಟಿವಿ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ. ದೇವರು ಪ್ರೀತಿಸುವ ದೇವರ ಮಕ್ಕಳೇ, ನೀವೆಲ್ಲರೂ ಆರೋಗ್ಯವಾಗಿ, ಕ್ಷೇಮವಾಗಿ, ಸುರಕ್ಷಿತವಾಗಿ ಇದ್ದೀರೆಂಬುದಾಗಿ ಆ ದೇವರಲ್ಲಿ ನಾನು ನಂಬುವಂತವನಾಗಿದ್ದೇನೆ. ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿರುವ ವಿದ್ಯಾನಗರ್ ಕಾಲೋನಿಯಲ್ಲಿರುವಂಥ IPC ಚರ್ಚ್ ಅಂದರೆ ದ ಇಂಡಿಯನ್ ಪೆಂಟಿಕೋಸ್ಟಲ್ ಚರ್ಚ್ ಆಫ್ ಗಾಡ್ ಸಭೆಯ ಮಕ್ಕಳು, IPC ಸಭೆಯ ಮಕ್ಕಳು ಯವನಸ್ಥರು ಸಿದ್ಧಪಡಿಸಿರುವಂಥ ಒಂದು ಗೋದಲಿ ಹತ್ತಿರ ನಾನು ಇದ್ದೇನೆ. ಈ ಗೋದಲಿಯನ್ನು ನೋಡುವಾಗ ಈ ಗೋದಲಿ ಬಹಳ ಸುಂದರವಾಗಿ ಅಲಂಕಾರದಿಂದ ಕೂಡಲ್ಪಟ್ಟಂಥ ಒಂದು ಗೋದಲಿ ಆಗೈತಿ. ಈ ಗೋದಲಿ ಲೈಟಿನಿಂದ ಶೃಂಗಾರವಾಗೈತಿ ಮತ್ತು ಈ ಗೋದಲಿಯ ಮುಂದೆ ಒಂದು ಕ್ರಿಸ್ಮಸ್ ಗಿಡ, ಹಸಿರಾಗಿರುವಂಥ ಒಂದು ಗಿಡ ಲೈಟಿನ ಅಲಂಕಾರದಿಂದ ಮತ್ತು ಹತ್ತಿಗಳಿಂದ ಹೊಳೆಯುತ್ತಾ ಇದೆ. ಇದರ ಹೊರಗಡೆ ನೋಡುವಾಗ 2 ಸ್ಟಾರ್ಗಳು ಇಲ್ಲಿ ಮಿನುಗುತ್ತಾ ಇದ್ದಾವೆ. ಇನ್ನು ಒಳಗಡೆ ಬರುವಾಗ ನೋಡ್ರಿ, ಇಲ್ಲಿ ಬಾಲ್ಗಳಿದಾವೆ, ಸುಂದರವಾದ ಮಿಂಚುವ ಬಾಲ್ಗಳು, ನಕ್ಷತ್ರಗಳು, ಸ್ಟಾರ್ಗಳಿದಾವೆ ಇಲ್ಲಿ. ಹಾಗೂ ಇಲ್ಲಿ ಹೂವಿನ ಬಾಲ್ಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಇದರ ಮಧ್ಯದಲ್ಲಿ ಒಂದು ಸುಂದರವಾದ ಲೈಟು, ತಿರುಗುವಂಥ ಕಲರ್ ಲೈಟ್ಗಳನ್ನು ನೋಡ್ತಾ ಇದ್ದೇವೆ. ಅದರ ಕೆಳಗಡೆ ಇಲ್ಲಿ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನು ಜನಿಸಿರುವಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ಇಲ್ಲಿ ಕುರುಬರಿದ್ದಾರೆ, ಜೋಯಿಸರಿದ್ದಾರೆ, ಯೇಸುವಿನ ತಂದೆ ತಾಯಿಗಳಿದ್ದಾರೆ, ಯೇಸು ಸ್ವಾಮಿಯವರಿದ್ದಾರೆ. ಇಲ್ಲಿ ಹಸು ಇದೆ, ಕುರಿಗಳಿದಾವು, 2 ಕ್ರಿಸ್ಮಸ್ ಗಿಡಗಳು ಇಲ್ಲಿ ನಾವು ನೋಡುವಂಥವು. ಇದನ್ನೆಲ್ಲ ನೋಡುವಾಗ ಒಂದು ಸುಂದರವಾದ ಒಂದು ದೃಶ್ಯ ನಮಗೆ ನೆನಪು ಬರುವಂಥದ್ದಾಗೈತಿ. ನನಗೆ ಇದನ್ನು ನೋಡುವಾಗ ಬಹಳ ಸಂತೋಷಕರವಾದಂಥ ಒಂದು ಆನಂದ ನನಗಾಗ್ತಾ ಇದೆ. ಹಾಗಾದರೆ ನಿಮಗೂ ಆಗ್ತಾ ಇಲ್ವಾ? ನಿಮಗೆ ಇದನ್ನು ನೋಡಬೇಕಾ? ಇದನ್ನು ಯಾಕೆ ಮಾಡಿದಾರ? ಇದನ್ನು ಮಾಡಲಿಕ್ಕೆ ಕಾರಣವೇನು ಎಂಬುದಾಗಿ ನೀವು ತಿಳ್ಕೊಳ್ಬೇಕಾದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಊರುಗಳಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಚರ್ಚ್ಗಳಿರುವುದಾದರೆ ಅಥವಾ ಕ್ರಿಸ್ತನ ಹಿಂಬಾಲಕರಿರುವುದಾದರೆ ಅಲ್ಲಿ ಹೋಗ್ರಿ. ಅವರು ಈ ರೀತಿಯಾದಂಥ ಕೆಲವು ಸಭೆಗಳಲ್ಲಿ ಈ ರೀತಿಯಾದಂಥ ಅಲಂಕಾರಗಳನ್ನು, ಈ ರೀತಿಯಾದ ಡೆಕೋರೇಷನ್ಗಳನ್ನು, ಈ ರೀತಿಯಾಗಿ ಯೇಸು ಕ್ರಿಸ್ತನು ಜನಿಸಿರುವಂಥ ಒಂದು ಸುಂದರವಾದ ಗೋದಲಿಯನ್ನು ಅವರ ಸಭೆಗಳಲ್ಲಿ, ಸಭೆಯ ಮುಂದೆ ಆಗಲಿ, ಅವರ ಏರಿಯಾಗಳಲ್ಲಿ, ನಗರಗಳಲ್ಲಿ, ಗಲ್ಲಿಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು 1 ತಿಂಗಳ ಕಾಲ ಇಲ್ಲಿ ಇರುತ್ತಂತ್ರಿ. ಇದು ಅಂದರೆ ಡಿಸೆಂಬರ್ 1ನೇ ತಾರೀಕು ಇದನ್ನು ಹಾಕಿದಾರ. ಡಿಸೆಂಬರ್ 1ನೇ ತಾರೀಕಿನಿಂದ ಹಿಡಿದು ಜನವರಿ ತಿಂಗಳಿನ ತನಕ ಈ ಗೋದಲಿ ಹೀಗೆ ಇರುತ್ತದೆ ಅಂತ. ಅಂದರೆ ಜನ ಇದನ್ನು ನೋಡಿ ಯೇಸು ಕ್ರಿಸ್ತನು ಹುಟ್ಟಿರುವಂಥ ಒಂದು ಸ್ಥಳ. 2024 ವರ್ಷಗಳ ಹಿಂದೆ ಯೇಸು ಸ್ವಾಮಿಯವರು ಹೇಗೆ ಜನ್ಮವಾಯಿತು, ಹೇಗೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನ್ಮವನ್ನು ತಾಳಿದರು, ಆ ದೃಶ್ಯವನ್ನು ಇವತ್ತು ಈ IPC ಸಭೆಯ ಮಕ್ಕಳು ಇಲ್ಲಿ ಸಿದ್ಧ ಮಾಡಿದ್ದಾರೆ ಪ್ರಿಯರೇ. ಹಾಗಾದರೆ ಇದರ ಮೂಲಕವಾಗಿ ಅವರ ಲೋಕಕ್ಕೆ, ಪ್ರಪಂಚಕ್ಕೆ, ಜನರಿಗೆ ಒಂದು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಏನಂತಂದ್ರ ಇದು ಯೇಸು ಕ್ರಿಸ್ತನು ಜನ್ಮ ತಾಳಿರುವಂತ ಒಂದು ಸ್ಥಳ. ಅಂದ್ರೆ ಇದಲ್ಲ, ಆವತ್ತು 2024 ವರ್ಷಗಳ ಹಿಂದೆ ಬೆತ್ಲೆಹೇಮ್ ಎಂಬ ಪಟ್ಟಣದಲ್ಲಿ ಯೇಸು ಸ್ವಾಮಿಯವರು ಜನ್ಮ ತಾಳಿದಾಗ ಇಂಥ ಒಂದು ಸ್ಥಳದಲ್ಲಿ, ಇಂಥ ಒಂದು ಗೋದಲಿಯಲ್ಲಿ ಯೇಸು ಕ್ರಿಸ್ತನು ಜನ್ಮವನ್ನು ತಾಳಿದರು ಎಂಬುದಾಗಿ ಈ IPC ಸಭೆಯ ಮಕ್ಕಳು ಇವತ್ತು ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಇದರ ಮೂಲಕವಾಗಿ ಒಂದು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಈ ರೀತಿಯಾದಂಥ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಪ್ರಿಯರೇ. ಹಾಗಾದರೆ ನನಗೊಂದು ಪ್ರಶ್ನೆ ಇದೆ, ನಿಮಗೂ ಪ್ರಶ್ನೆ ಇರಬಹುದು, ಯಾಕೆ ಯೇಸು ಸ್ವಾಮಿ ಅವರು ಇಂಥ ಒಂದು ಗೋದಲಿಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತನು ಜನ್ಮ ತಾಳಿದನು ಎಂಬುದಾಗಿ ನಿಮಗೆ ಪ್ರಶ್ನೆ ಇದೆ. ಆತನು ದೇವರಾಗಿದ್ದನಲ್ಲ, ದೇವರಾದವನು ಆತನು ತನಗೆ ಎಲ್ಲಿ ಬೇಕಲ್ಲಿ ಜನ್ಮ ತಾಳಬೇಕಾಗಿತ್ತು, ಯಾಕೆ ಅವನು ಇಂತಹ ಸ್ಥಳದಲ್ಲಿ ಜನ್ಮ ತಾಳಿನೆಂಬ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ನಿಜವಾಗ್ಲೂ ಕಾಡ್ತಾ ಇದೆ. ಹಾಗಾದರೆ ಆ ಪ್ರಶ್ನೆಗೆ ಉತ್ತರ ನಿಮಗೆ ಬೇಕಾ? ಹಾಗಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡ್ರಿ. ಇದು ನಿಮಗೆ ಇಷ್ಟವಾಗಿದ್ರೆ, ಈ ಎಲ್ಲ ಸುಂದರವಾದ ಅಲಂಕಾರ ನಿಮಗೆ ಇಷ್ಟವಾಗಿದ್ರೆ, ನಿಮಗೆ ಸಂತೋಷಕರವಾಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಒತ್ತಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೇರೆಯವರಿಗೆ ಶೇರ್ ಮಾಡ್ರಿ. ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ. 1 ತಿಂಗಳ ಕಾಲಾವಕಾಶ ಇದೆ ಪ್ರಿಯರೇ. ಈಗ 3ನೇ ತಾರೀಕು ಅಷ್ಟೇ, ಇನ್ನ 27 ದಿನ ಉಂಟು ನಮಗೆ. 27 ದಿನದಲ್ಲಿ ಅನೇಕ ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ನಾನು ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಯೇಸು ಕ್ರಿಸ್ತನು ಯಾಕೆ ಹುಟ್ಟಿದರು, ಯೇಸು ಸ್ವಾಮಿ ಯಾಕೆ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು, ಯೇಸು ಸ್ವಾಮಿ ಯಾಕೆ ಭೂಮಿಯ ಮೇಲೆ ಹುಟ್ಟಿ ಬರಬೇಕಾಗಿತ್ತು ಎನ್ನುವ ವಿಷಯಗಳನ್ನು, ಅನೇಕ ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ, ಮಾತನಾಡಲಿಕ್ಕೆ ಬಯಸ್ತೇನೆ. ಕೇಳಲಿಕ್ಕೆ ನೀವು ಸಿದ್ಧರಾಗ್ರಿ,
ಕೇಳುವುದಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ತೆರೆದಿಲ್ರಿ. ನಮ್ಮ ಚಾನಲ್ಗಾಗಿ ಕಾಯಿರಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅನೇಕ ವಿಷಯಗಳನ್ನು ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ನೀವೆಲ್ಲ ಸಿದ್ಧರಾಗ್ತೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ನಾಳೆ ಮತ್ತೆ ನಾನು ನಿಮ್ಮ ಮಧ್ಯದಲ್ಲಿ ಬರುತ್ತೇನೆ. ನಾಳೆ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಮ ಮಧ್ಯದಲ್ಲಿ ಬರುತ್ತೇನೆ. ತಪ್ಪದೆ ಎಲ್ಲರೂ ನಮ್ಮ ಚಾನಲ್ ಅನ್ನು ನೋಡ್ರಿ. ಅನೇಕ ವಿಷಯಗಳನ್ನು ನಿಮ್ಮೊಟ್ಟಿಗೆ ತಿಳಿಸಲ್ಪಡುತ್ತೇನೆ. ಈ ದೇವರ ವಿಷಯದ ಕುರಿತಾಗಿ, ಯೇಸು ಕ್ರಿಸ್ತನ ಜನನದ ವಿಷಯದ ಕುರಿತಾಗಿ, ಈ ಗೋದಲಿಯ ವಿಷಯದ ಕುರಿತಾಗಿ ಅನೇಕ ವಿಷಯಗಳನ್ನು ನಾನು ತಿಳಿಸಲಿಕ್ಕಿದ್ದೇನೆ. ತಿಳಿದುಕೊಳ್ಳೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಹಾಗಾದರೆ ನಾಳೆ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮ ಸಂಗಡ ಇರಲಿ. ಆತನ ಕೃಪೆ ನಿಮ್ಮ ಸಂಗಡ ಇರುತ್ತದೆ. ಆ ದೇವರ ಕೃಪೆ ಅಡಿಯಲ್ಲಿ ನಾವುಗಳಿರೋಣ. ನಾಳೆ ಮತ್ತೊಂದು ಸಾರಿ ಕರ್ತನ ಬರೋಣ ತಡವಾಗಿದ್ದರೆ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿ ಬರೋಣ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ನಮಸ್ಕಾರಗಳು. ಆಮೇನ್.